ಆಮೆನ್, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಸಾಮುವೇಲ್ 17ನೇ ಅಧ್ಯಾಯ ವಚನ 34. ಆಗ ದಾವೀದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿನ ಕುರಿಮರಿಯನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನು ಬೆನ್ನಟ್ಟಿ ಒಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೇನು. ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮೊಬ್ಬೊಬ್ಬರ ಸಂಗಡ ಮಾತನಾಡಿಕೊಂಡಿದ್ದಾನೆ. ನೋಡ್ರಿ, ನಾವು ನಿಂತಿರುವಂಥ ಈ ಸ್ಥಳ ಕುರಿಗಳು. ನೋಡ್ರಿ, ನಮ್ಮ ಸುತ್ತಮುತ್ತ ಅಕ್ಕಪಕ್ಕ ಎಲ್ಲ ಕಡೆಗಳಲ್ಲಿ ಕುರಿಗಳು ಮೇಯ್ತಾ ಇದ್ದಾವೆ. ಇಲ್ಲಿ ದಾವೀದನ ಬಗ್ಗೆ ನಾವು ಮಾತಾಡಬೇಕಾದ್ರೆ, ದಾವೀದ ಒಬ್ಬ ಕುರಿ ಕಾಯುವಂಥ ಕುರುಬ. ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಕುರಿಗಳು ಮೇಯ್ತಾ ಇದ್ದಾವೆ. ಈ ರೀತಿಯಾದಂಥ ಕುರಿಗಳು ದಾವೀದ ಮೇಯಿಸ್ತಾ ಇದ್ದು ಸಾವಿರಾರು ಕುರಿಗಳು. ಒಬ್ಬ ಕುರುಬ ಸಾವಿರಾರು ಕುರಿಗಳನ್ನ ಮೇಯಿಸಿಕೊಂಡಿದ್ದಾನೆ. ಈ ರೀತಿಯಾಗಿ ಕುರಿಗಳನ್ನು ಮೇಯಿಸಿಕೊಂಡಿದ್ದಂಥ ದಾವೀದ ಒಂದು ಸಾರಿ ಸಿಂಹ ಬಂದ್ಬಿಡುತ್ತೆ. ಏನು, ಕುರಿಗಳನ್ನ ಕದ್ದುಕೊಂಡು ಹೋಗುವುದಕ್ಕಾಗಿ. ಅಂದ್ರೆ ಸಿಂಹಕ್ಕೆ ಆಹಾರ ಕುರಿ. ಈ ಕುರಿಗಳನ್ನ ಕದ್ದುಕೊಂಡು ಹೋಗಿ ತಿನ್ನಲು ಒಂದು ಸಾರಿ ಸಿಂಹ ಬಂತು, ಮತ್ತಿನ್ನೊಂದು ಸಾರಿ ಏನಾಯ್ತು, ಕರಡಿ ಬಂತು. ಈ ರೀತಿಯಾಗಿ ಸಿಂಹ, ಕರಡಿ ಈ ಎರಡು ಅಂದ್ರೆ ಇವೆರಡು ಕ್ರೂರ ಪ್ರಾಣಿಗಳು. ಈ ಕ್ರೂರ ಪ್ರಾಣಿಗಳ ಮಧ್ಯದಲ್ಲಿ ದಾವೀದ ಕುರಿಗಳನ್ನು ಮೇಯಿಸ್ತಾ ಇದ್ದ. ಈ ರೀತಿಯಾಗಿ ಕುರಿಗಳನ್ನು ಮೇಯಿಸುತ್ತಿರುವಾಗ ಸಿಂಹವಾಗಲಿ ಕರಡಿಯಾಗಲಿ ಆತ ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇದ್ದಾನೆ ಅಂದ್ರೆ ಈ ಮಾತನ್ನ ಸೌಲು ಬಂದು ರಾಜ, ಇಸ್ರಾಯೇಲಿನ ಅರಸ. ಈ ಸೌಲಿಗೆ ಒಬ್ಬ ಚಿಕ್ಕ ಹುಡುಗ, ಚಿಕ್ಕ ದಾವೀದ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ನಿನ್ನ ಸೇವಕನಾದ ನಾನು. ಅಲ್ಲಿ ತಗ್ಗಿಸ್ಕೊಳ್ತಾ ಇದ್ದಾನೆ. ಸೌಲನ ಮುಂದೆ ಆತನು ತಗ್ಗಿಸ್ಕೊಳ್ತಾ ಇದ್ದಾನೆ. ನನ್ನ ತಂದೆಯ ಕುರಿಗಳನ್ನು, ಅಂದ್ರೆ ಆ ಕುರಿಗಳು ದಾವೀದನದಲ್ಲ. ಆತ ಹೇಳ್ತಾ ಇದ್ದಾನೆ ನನ್ನ ತಂದೆಯ ಕುರಿಗಳು. ತಂದೆ ದಾವೀದನನ್ನ ನಂಬಿ ಈ ರೀತಿಯಾಗಿ ಏನ್ ಮಾಡ್ತಾ ಇದ್ದಾನೆ, ಕುರಿಗಳನ್ನು ಒಪ್ಪಿಸ್ಕೊಟ್ಟಿದ್ದಾನೆ. ಈ ಕುರಿಗಳನ್ನು ಮೇಯಿಸ್ತಿರುವಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿನ ಕುರಿಮರಿಯನ್ನು ಹಿಡಿದುಕೊಂಡು ಹೋಗಲು. ಆಮೆನ್, ಹಲ್ಲೆಲೂಯಾ. ಈ ರೀತಿಯಾಗಿ ಕುರಿಗಳನ್ನು ಮೇಯಿಸ್ತಾ ಇರುವಾಗ ಸಿಂಹ ಕರಡಿ ಬಂದು ಆ ಹಿಂಡಂದ್ರೆ ದೊಡ್ಡ ಗುಂಪಿನ ಈ ಕುರಿಗಳು ಮೇಯುತ್ತಿರುವಾಗ ಸಿಂಹ ಮತ್ತು ಕರಡಿ ಇವು ಬಂದು ಏನ್ ಮಾಡ್ತಾ ಇದ್ವಂತೆ, ಕುರಿಗಳನ್ನ ಎಳೆದುಕೊಂಡು ಹೋಗಲು ಬರ್ತಿದ್ವು. ಆದ್ರೆ ದಾವೀದ ಏನ್ ಮಾಡ್ತಾ ಇದ್ದ, ಸಿಂಹಕ್ಕೆ ಭಯಪಡದೆ, ಕರಡಿಗೂ ಭಯಪಡದೆ ಆತ ಏನ್ ಮಾಡ್ತಾ ಇದ್ದ, ಆ ಸಿಂಹದ ಹಿಂದೆ ಹೋಗಿ ಆ ಸಿಂಹದ ಮೇಲೆ ಹಾರಿ ಅದರ ಬಾಯಲ್ಲಿ ಕಚ್ಚಿಕೊಂಡಿರುವಂತ ಕುರಿ ಮರಿಯನ್ನ ಕಿತ್ಕೊಳ್ತಾ ಇದ್ದ. ನೋಡ್ರಿ, ಎಷ್ಟು ಧೈರ್ಯ ದಾವೀದನಿಗೆ. ಕರಡಿಯ ಉಗುರುಗಳು ಬಹಳ ಭಯಂಕರವಾಗಿದೆ, ಕ್ರೂರವಾಗಿದೆ. ಆದ್ರೆ ಆ ಕರಡಿಯ ಕೈಗಳಲ್ಲಿರುವಂತ ಕುರಿಮರಿಯನ್ನ ಈತ ಏನ್ ಮಾಡ್ತಾ ಇದ್ದ, ಬಿಡಿಸ್ಕೊಂತ ಇದ್ದ. ಹಲ್ಲೆಲೂಯಾ. ಇದು ಒಬ್ಬ ಸಾಮಾನ್ಯ ಮನುಷ್ಯ ಮಾಡುವಂತ ಕೆಲಸವಲ್ಲ. ಒಬ್ಬ ಸಾಮಾನ್ಯ ಮನುಷ್ಯವಾಗಿದ್ರೆ ಕರಡಿ ಬರ್ಲಿ ಸಿಂಹ ಬರ್ಲಿ ಏನ್ ಮಾಡ್ತಾ ಇದ್ದಾರೆ, ಅವ್ರು ಏನ್ ಮಾಡ್ತಾ ಇದ್ರು, ಭಯಪಟ್ಟು ಓಡೋಗ್ಬಿಡ್ತಾ ಇದ್ರು, ಎಲ್ಲಿ ನನ್ನನ್ನ ಅರ್ದು ತಿಂದಾಕ್ಬಿಡುತ್ತು ಅಂದ್ಬಿಟ್ಟು. ಆದ್ರೆ ದಾವೀದ ಆ ರೀತಿ ಭಯಪಟ್ಟಿಲ್ಲ. ದಾವೀದು ದೇವರಿಂದ ಅಭಿಷೇಕಿಸಲ್ಪಟ್ಟವನು, ದೇವರು ಆರಿಸಿಕೊಂಡಂತ ಒಬ್ಬ ಆರಾಧನೆಯ ವೀರ. ಈ ದಾವೀದ ಕುರಿಗಳನ್ನು ಕಾಯುತ್ತಿರುವಾಗ, ಮೇಯಿಸುತ್ತಿರುವಾಗ ಈ ರೀತಿಯಾದಂತ ಕ್ರೂರ ಪ್ರಾಣಿಗಳು ಬಂದರೆ ಆತ ಏನ್ ಮಾಡ್ತಾ ಇದ್ದ, ಅದರ ಹಿಂದೆನೆ ಓಡ್ತಾ ಇದ್ದ. ಅದು ಎಲ್ಲೆಲ್ಲ ಹೋಗ್ತಾ ಅಲ್ಲೆಲ್ಲ ಹೋಗಿ ತನ್ನ ಕುರಿ ಮರಿಯನ್ನು ಬಿಡಿಸ್ಕೊಂಡು ಬರೋ ತನಕ ಬಿಡ್ತಾ ಇರ್ಲಿಲ್ಲ. ಆ ಸಿಂಹದ ಬಾಯಿಯನ್ನು ತೆರೆದು ಅದರ ಬಾಯಲ್ಲಿ ಸಿಕ್ಕಿಕೊಂಡಿರುವಂತ ಕುರಿ ಮರಿಯನ್ನು ಕಿತ್ಕೊಂಡು ಬರ್ತಾ ಇದ್ದ. ನೋಡಿದ್ರ, ಎಂತ ಧೈರ್ಯಶಾಲಿ, ಎಂತ ಅಭಿಷಕ್ತನು. ಆಮೆನ್, ಹಲ್ಲೆಲೂಯಾ. ಇದು ಅವನ ಬಲದಿಂದಾಗಲಿ, ಅವನ ಒಂದು ಶಕ್ತಿಯಿಂದಾಗಲಿ, ಅವನ ಒಂದು ಜ್ಞಾನದಿಂದಾಗಲಿ ಮಾಡ್ತಾ ಇರಲಿಲ್ಲ. ಕಾರಣ ಇಷ್ಟೇ ಪ್ರೀತಿಯ ದೇವ ಜನಗಳೇ, ದಾವೀದನನ್ನು ಅಭಿಷೇಕ ಮಾಡಿದ ದೇವರು ನಿಮ್ಮನ್ನು ಅಭಿಷೇಕ ಮಾಡಿದ್ದಾನೆ. ದಾವೀದನನ್ನು ಆರಿಸಿಕೊಂಡ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಆ ಕರಡಿಗೂ ಆ ಸಿಂಹಕ್ಕೂ ಆದ ಗತಿನೇ ಈ ಸುನ್ನತಿಲ್ಲದಂತ ಈ ಫಿಲಿಷ್ಟಿ ಅಂದ್ರೆ ಗೋಲಿಯಾತನಿಗೆ ಆಗುತ್ತೆ. ಎಷ್ಟು ಧೈರ್ಯವಾಗಿ ಮಾತನಾಡಿ ಆ ಸ್ಥಳದಲ್ಲಿ ಸೌಲನನ್ನ ಅವನು ಮೆಚ್ಚಿಸ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಗೋಲಿಯಾತನಂತ ಎಂತ ಕ್ರೂರ ರಣಶೂರರೇ ಈ ಲೋಕದಲ್ಲಿ ನಮಗೆ ವಿರುದ್ಧವಾಗಿ ಬಂದರು, ದಾವೀದನ ದೇವರು ನಮ್ಮ ಸಂಗಡ ಇದ್ದಾರೆ. ಯಾವ ರೀತಿ ಕುರಿಗಳನ್ನು ಮೇಯಿಸ್ಕೊಂಡು ಆ ಕುರಿಗಳ ಹಿಂಡಿನಲ್ಲಿ ಒಬ್ಬ ಕುರುಬನಾಗಿದ್ದನೋ ಆ ಕುರುಬನನ್ನ ದೇವರು ಆರಿಸ್ಕೊಂಡು ಈ ರೀತಿಯಾಗಿ ಆ ಒಂದು ಬಲೆಗಳಿಂದ ಬಿಡಿಸಿ ದೇವರು ಏನ್ ಮಾಡ್ತಾ ಇದ್ದ, ಕುರಿಗಳನ್ನ ತಪ್ಪಿಸಿ ಕಾಪಾಡ
ಹೋರಾಡ್ತಾ ಇದ್ದ. ಇವತ್ತು ಸಿಂಹವಾಗಲಿ ಕರಡಿ ಆಗಲಿ ಇವು ಯಾವುದು ಸೈತಾನನು. ಈ ಸೈತಾನ ಏನ್ ಮಾಡ್ತಾನೆ, ಕುರಿಗಳಂತಿರುವಂತ ಜನಗಳನ್ನ ಹಿಂಡಿನ ಮಧ್ಯದಲ್ಲಿ ಬಂದು ಹೇಳ್ಕೊಂಡು ಹೋಗ್ಬಿಡ್ತಾವೆ. ಆದ್ರೆ ಅಭಿಷಕ್ತರಾದ ಸೇವಕರಾದ ದೇವರ ಮಕ್ಕಳೇನ್ ಮಾಡ್ಬೇಕು, ಹಿಂಡನ್ನ ಕಾಯ್ಬೇಕು, ಹಿಂಡನ್ನ ಪರಿಪಾಲಿಸ್ಬೇಕು. ಆಮೇಲೆ ಹಲ್ಲೆಲೂಯಾ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೀತಿಯ ದೇವಜನರೇ, ನಮ್ಮನ್ನು ದೇವರು ಏನಾಗಿಟ್ಟಿದ್ದಾನೆ, ಕುರುಬರಾಗಿಟ್ಟಿದ್ದಾನೆ. ಕುರುಬರಾಗಿರುವಂತ ನಾವು ಕುರಿ ಮರಿಗಳನ್ನ ಮೇಯಿಸ್ಬೇಕು, ಸಾಕ್ಬೇಕು, ಅವುಗಳನ್ನ ಕಾಯ್ಬೇಕು. ಅಂದ್ರೆ ಸಿಂಹದ ಬಾಯಿಗಳಿಗೆ, ಕರಡಿಯ ಬಾಯಿಗಳಿಗೆ, ಅಂದ್ರೆ ಸೈತಾನನ ಕೈಗಳಿಗೆ ಹೋಗದಂತೆ ದೇವರು ನಮ್ಮನ್ನ ಇಟ್ಟಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳಿರುವಂತ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಸ್ತೋತ್ರ ಸ್ವಾಮಿ. ದೇವ, ಈ ವಾಕ್ಯವನ್ನು ಕೇಳಿದಂತ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ಯಾವ ಸಿಂಹವಾಗಲಿ ಕರಡಿಯಾಗಲಿ ಸೈತಾನನ ಯಾವ ಕ್ರೂರ ಕರ್ತನೆ ಎಸಯ್ಯ ಕರಗಳಾಗಲಿ ಸ್ವಾಮಿ, ನಿನ್ನ ಮಕ್ಕಳನ್ನು ಮುಟ್ಟದಂತೆ ದಾವೀದನ ಕೈಯಿಂದ ತಪ್ಪಿಸಿದ ಹಾಗೆ ಸ್ವಾಮಿ, ಸೈತಾನನ ಕೈಗಳಿಂದ ತಪ್ಪಿಸಿ ನೀನು ಕಾಪಾಡುವುದಕ್ಕಾಗಿ ಕೋಟಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್.